ಜೈ ಶ್ರೀಮಾತ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಎಲ್ಲರಿಗೂ ಇನ್ಸ್ಪೈರಿಂಗ್ ಕಥನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯ ನಮಃ. ಸ್ನೇಹಿತರೆ, ಪ್ರತಿ ಗುರುವಾರ ಗುರುಚರಿತ್ರೆಯ ಒಂದೊಂದು ಅಧ್ಯಯನವನ್ನು ನೋಡೋಣ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ. ಹರಿ ಓಂ ಶ್ರೀಮನ್ ಮಹಾಗಣಾಧಿಪತೇ ನಮಃ. ಸರಸ್ವತ್ಯೈ ನಮಃ. ಗುರುಭ್ಯೋ ನಮಃ. ವಿಘ್ನ ವಿನಾಶನಕನಾದ ಗಣಪತಿಯೇ, ನಿನಗೆ ನಮಸ್ಕರಿಸುವೆನು. ಮತಿಪ್ರದಾಯಕಳಾದ ಸರಸ್ವತೀ ದೇವಿಯೇ, ನಿನಗೆ ನಮಸ್ಕರಿಸುವೆನು. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತರಾದ ಬ್ರಹ್ಮ ವಿಷ್ಣು ಮಹೇಶ್ವರರೇ, ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ತ್ರಿಮೂರ್ತಿ ರೂಪನಾದ ದತ್ತಾತ್ರೇಯ ಮಹಾಗುರುವೇ, ನಿನಗೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಗುರುಚರಿತ್ರೆಯನ್ನು ವಿವರಿಸಲು ನೀವೆಲ್ಲರೂ ನನಗೆ ಶ್ರದ್ಧೆ, ಭಕ್ತಿ, ಜ್ಞಾನಾದಿಗಳನ್ನು ನೀಡಿ ಆಶೀರ್ವದಿಸಿರಿ. ಶ್ರೀ ಗುರುಚರಿತ್ರೆಯು ಕಾಮಧೇನು ಕಲ್ಪವೃಕ್ಷಗಳಂತೆ ತತ್ಕ್ಷಣವೇ ಫಲದಾಯಕವಾಗಿರುತ್ತದೆ. ಅದನ್ನು ಓದುವುದರಿಂದಲೂ ಕೇಳುವುದರಿಂದಲೂ ಸುಜ್ಞಾನ ಉಂಟಾಗುತ್ತದೆ. ಬ್ರಹ್ಮ ವಿಷ್ಣು ಮಹೇಶ್ವರರು ದತ್ತಾತ್ರೇಯರ ರೂಪದಿಂದ ಭೂಮಿಯಲ್ಲಿ ಅವತರಿಸಿದರು. ಮುಂದೆ ಅವರೇ ಶ್ರೀವಲ್ಲಭ ಎಂಬ ಹೆಸರಿನಿಂದ ಕುರುವಪುರದಲ್ಲಿ ಅವತರಿಸಿ ಕೆಲಕಾಲ ಭಕ್ತೋದ್ಧಾರದ ಕಾರ್ಯ ಮಾಡಿದರು. ನಂತರ ಅದೇ ಗುರುಗಳೇ ಶ್ರೀ ನರಸಿಂಹ ಸರಸ್ವತಿ ಯತಿಗಳೆಂಬ ಅಭಿಧಾನದಿಂದ ಅವತರಿಸಿ ಔದುಂಬರ ನರಸಿಂಹವಾಡಿ ಗಾಣಗಾಪುರದಲ್ಲಿ ವಾಸ ಮಾಡಿದರು. ಗುರುಗಳು ವಾಸ ಮಾಡಿದ ಗ್ರಾಮಗಳ ಮಹಿಮೆಯು ಅಪಾರವಾಗಿರುತ್ತದೆ. ಪ್ರತಿನಿತ್ಯ ಅಲ್ಲಿ ಜಾತ್ರೆಗೆ ಬಂದಂತೆ ಭಕ್ತರು ಸೇರುತ್ತಾರೆ. ಶ್ರದ್ಧೆ ಭಕ್ತಿಗಳಿಂದ ಅಲ್ಲಿ ನಿಂತು ಸೇವೆ ಆರಾಧನೆಗಳನ್ನು ಮಾಡಿ ತಮ್ಮ ಮನೋಪೇಕ್ಷೆಯ ಫಲಗಳನ್ನು ಪಡೆದು ಧನ್ಯರಾಗಿ ಹೋಗುತ್ತಾರೆ. ಇಂಥ ಮಹಾಮಹಿಮರಾದ ಗುರುಗಳ ಚರಿತ್ರೆಯನ್ನು ಬರೆಯುವುದಕ್ಕಾಗಿ ಪ್ರೇರಣೆ ನೀಡಿದರೆಂದು ನಾನು ನನ್ನ ಪೂರ್ವಜರನ್ನು ಈಗ ಪ್ರಾರ್ಥಿಸಿಕೊಳ್ಳುತ್ತೇನೆ. ಆಪಸ್ತಂಭಯ ಶಾಖೆಯ ಕೌಂಡಿನ್ಯ ಗೋತ್ರದ ಸ್ವಯಂ ದೇವನೆಂಬವನು ನಮ್ಮ ಮನೆತನದ ಮೂಲ ಪುರುಷನು. ಆತನ ಮಗನು ನಾಗನಾಥನು. ನಾಗನಾಥನ ಮಗ ದೇವರಾಯನು. ನನ್ನ ತಂದೆಯಾದ ಗಂಗಾಧರನು ಈ ದೇವರಾಯನ ಮಗನು. ನಮ್ಮ ಪೂರ್ವಜರೆಲ್ಲರೂ ಗುರುಗಳಲ್ಲಿ ಅಪಾರ ಭಕ್ತಿಯುಳ್ಳವರಾಗಿದ್ದರು. ಅವರೆಲ್ಲರಿಗೂ ನನ್ನ ಭಕ್ತಿಯ ನಮಸ್ಕಾರಗಳು ಸಲ್ಲಿಸಿ ಪರಮ ಪತಿವ್ರತೆಯಾದ ನನ್ನ ತಾಯಿ ಚಂಪಾದೇವಿಗೂ ನಮನಗಳನ್ನು ಸಲ್ಲಿಸಿ ಶ್ರೀ ಗುರುಚರಿತ್ರೆಯನ್ನು ಪ್ರಾರಂಭಿಸುತ್ತೇನೆ. ಗುರುಗಳಾದ ನರಸಿಂಹ ಸರಸ್ವತಿ ಯತಿಗಳ ಹೆಸರೇ ನನ್ನದಾಗಿರುವುದರಿಂದ, ಅರ್ಥಾತ್ ನನ್ನ ಹೆಸರು ಸರಸ್ವತಿ ಎಂದು ಇರುವ ಪ್ರಯುಕ್ತ ನಾನು ನನ್ನ ಹೆಸರನ್ನು ನಾಮಧಾರಕ ಎಂದು ಸೂಚ್ಯವಾಗಿಟ್ಟುಕೊಂಡು ಈ ಪವಿತ್ರ ಕಥಾಕಥನವನ್ನು ಆರಂಭಿಸುತ್ತೇನೆ. ನಾಮಧಾರಕನೆಂಬ ಗುರುಭಕ್ತನು ಬಹಳಷ್ಟು ಕಷ್ಟ ನಷ್ಟಗಳಿಗೆ ಸಿಕ್ಕು